Students, in the last class we studied several things. Uh, in this class, we are studying about double fertilization. ಸೊ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಬಗ್ಗೆ ಎಲ್ಲ ನಿಮ್ಗೆ ಹಿಂದಿನ ಕ್ಲಾಸ್ ಅಲ್ಲಿ ಓದಿದೀವಿ. ಸೊ ಒಂದೊಂದು ಕ್ಲಾಸ್ ಕನೆಕ್ಷನ್ ಇರೋದ್ರಿಂದ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ನೆಸೆಸರಿ ಫಾರ್ ಯು ಟು ಸ್ಟಡಿ ದ ಪ್ರೀವಿಯಸ್ ಸ್ಲೈಡ್ಸ್ ಆಲ್ಸೋ. ಹಿಂದಿಂದು ಓದಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಡಬಲ್ ಫರ್ಟಿಲೈಸೇಷನ್ ಓದ್ತಾ ಇದೀವಿ. ಇಲ್ಲಿ ವಾಟ್ ಡು ಯು ಮೀನ್ ಬೈ ಫರ್ಟಿಲೈಸೇಷನ್ ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ದ ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ ಅಂಡ್ ದ ಫಿಮೇಲ್ ಗ್ಯಾಮೆಟ್ results in zygote formation and the process is called fertilization. ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಒಂದು ಝೈಗೋಟ್ ಫಾರ್ಮೇಶನ್ ಮಾಡುವಂತ ಈ ಒಂದು ಪ್ರೋಸೆಸ್ಗೆ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಮೇಲ್ ಗ್ಯಾಮೆಟ್ ಇಸ್ ಹ್ಯಾಪ್ಲಾಯ್ಡ್, ಫಿಮೇಲ್ ಗ್ಯಾಮೆಟ್ ಇಸ್ ಹ್ಯಾಪ್ಲಾಯ್ಡ್. ಅಂದ್ರೆ ಏನು ಹ್ಯಾಪ್ಲಾಯ್ಡ್ ಅಂದ್ರೆ ಏನು? ಹೋಪ್ ಯು ನೋ, ಯು ಸ್ಟಡಿಡ್ ಮೈಟೋಸಿಸ್ ಮಿಯೋಸಿಸ್ ಇನ್ ಯುವರ್ ಫಸ್ಟ್ ಇಯರ್. ಹ್ಯಾಪ್ಲಾಯ್ಡ್ ಅಂದ್ರೆ ಏನು? ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಲೈಕ್ ಈಗ ನಮ್ಮಲ್ಲಿ ಹ್ಯೂಮನ್ ಬೀಯಿಂಗ್ ಅಲ್ಲಿ ಹೇಳೋದಾದ್ರೆ ಇಲ್ಲಿ 23 ಇರುತ್ತೆ, ಇಲ್ಲಿ 23 ಸಿಂಗಲ್ ಸೆಟ್ಸ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಸೊ ಝೈಗೋಟ್ ಫಾರ್ಮೇಶನ್ ಆದಾಗ ಎರಡು ಫ್ಯೂಸ್ ಆಗಿ ಎಷ್ಟು ಕ್ರೋಮೋಸೋಮ್ ಆಗುತ್ತೆ? 46 ಆರ್ 23 ಪೇರ್ಸ್ ಆಗುತ್ತೆ. ಇದನ್ನ ನಾವು ಡಿಪ್ಲಾಯ್ಡ್ ಕಂಡೀಷನ್ ಅಂತ ಕರಿತೀವಿ, 2n. So the fusion of two haploid gametes to form a diploid zygote is called as fertilization. ಸೊ ಫರ್ಟಿಲೈಸೇಷನ್ ಅಂದ್ರೆ ಏನಂತ ಗೊತ್ತಾಯ್ತಾ? ಸೊ ಎರಡು ಹ್ಯಾಪ್ಲಾಯ್ಡ್ ಗ್ಯಾಮೆಟ್, ಯಾವ್ಯಾವ್ದು ಹ್ಯಾಪ್ಲಾಯ್ಡ್ ಗ್ಯಾಮೆಟ್? ಒಂದು ಮೇಲ್ ಇಂದ ರಿಲೀಸ್ ಆಗೋ ಗ್ಯಾಮೆಟ್, ಇನ್ನೊಂದು ಫಿಮೇಲ್ ಇಂದ ರಿಲೀಸ್ ಆಗುವಂತ ಗ್ಯಾಮೆಟ್. ಅದೆರಡೂ ಕೂಡ ಫ್ಯೂಸ್ ಆದ್ಮೇಲೆ ಫಾರ್ಮೇಶನ್ ಆಗೋ ಡಿಪ್ಲಾಯ್ಡ್ ಝೈಗೋಟ್ ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಬಟ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ನೀವ್ ಅನ್ಕೊಂಡ್ರಂಗೆ 23 ಕ್ರೋಮೋಸೋಮ್ಸ್ 46 ಆಗಲ್ಲ. ಕ್ರೋಮೋಸೋಮ್ ನಂಬರ್ ಇಸ್ ಡಿಫ್ರೆಂಟ್ ಇನ್ ಈಚ್ ಅಂಡ್ ಎವ್ರಿ ಸ್ಪೀಶೀಸ್. ನಾನು ಇವಾಗ ಎಕ್ಸಾಂಪಲ್ ಕೊಟ್ಟಿದ್ದು ಹ್ಯೂಮನ್ದು. ಸೊ ಫರ್ಟಿಲೈಸೇಷನ್ ಏನಂತ ಗೊತ್ತಾಯ್ತು. ಸೊ ವಾಟ್ ಯು ಮೀನ್ ಬೈ ಡಬಲ್ ಫರ್ಟಿಲೈಸೇಷನ್? ಡಬಲ್ ಅಂದ್ರೆ ಎಷ್ಟು ಸಲ ನಡೆಯುತ್ತೆ? ಅಲ್ಲಿ 2 ಟೈಮ್ಸ್ ನಡೆಯುತ್ತೆ. ಅದಕ್ಕೆ ನಾವು ಅದನ್ನ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ದಿಸ್ ಡಬಲ್ ಫರ್ಟಿಲೈಸೇಷನ್ ಇಸ್ ದ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಏಂಜಿಯೋಸ್ಪರ್ಮ್. ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಮಾತ್ರ, ಅಂದ್ರೆ ಫ್ಲವರ್ ಅನ್ನ ಬಿಡುವಂತ ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ ಮಾತ್ರ ಈ ಡಬಲ್ ಫರ್ಟಿಲೈಸೇಷನ್ ನಾವು ನೋಡ್ಬೋದು. ಜಿಮ್ನೋಸ್ಪರ್ಮು, ಟೆರಡೋಫೈಟ್ಸ್, ಬ್ರಯೋಫೈಟ್ಸ್ ಎಲ್ಲಾದ್ರಲ್ಲೂ ಈ ಡಬಲ್ ಫರ್ಟಿಲೈಸೇಷನ್ ನಡೆಯುತ್ತಾ ಮ್ಯಾಮ್ ಅಂದ್ರೆ ದ ಆನ್ಸರ್ ಇಸ್ ನೋ. ಡಬಲ್ ಫರ್ಟಿಲೈಸೇಷನ್ ಕ್ಯಾನ್ ಬಿ ಸೀನ್ ಓನ್ಲಿ ಇನ್ ಏಂಜಿಯೋಸ್ಪರ್ಮ್ಸ್. ಏಂಜಿಯೋಸ್ಪರ್ಮ್ ಅಂದ್ರೆ ಯಾವುದು? ಫ್ಲವರಿಂಗ್ ಪ್ಲಾಂಟ್ಸ್, ಫ್ಲವರ್ ಅನ್ನ ಬಿಡುವಂತಹ ಪ್ಲಾಂಟ್ಸ್ ಅಲ್ಲಿ ಮಾತ್ರ. ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಲ್ಲಿ ನಾವೇನ್ ಓದಿದ್ವಿ? ದ ಕಂಪ್ಯಾಟಬಲ್ ಪೋಲನ್ ಗ್ರೇನ್ ಫಾಲ್ ಆಫ್ ಆದ್ಮೇಲೆ ಸಿಗ್ಮಾ, ಐ ಮೀನ್ ದ ಪಿಸ್ಟಲ್ ನಲ್ಲಿರೋ ಈ ಸ್ಟಿಗ್ಮಾ ಮತ್ತೆ ದ ಪೋಲನ್ ನಡುವೆ ಒಂದು ಪಿಸ್ಟಿಲ್ ಅಂಡ್ ಪೋಲನ್ ನಡುವೆ ಏನ್ ನಡೆಯುತ್ತೆ? ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ನಡೆಯುತ್ತೆ. ಅದು ರೈಟ್ ಟೈಪ್ ಅಥವಾ ಕಂಪ್ಯಾಟಬಲ್ ಟೈಪ್ ಅಂತ ಗೊತ್ತಾದ್ಮೇಲೆ ಪೋಲನ್ ಟ್ಯೂಬ್ ಒಳಗಡೆ ಬರುತ್ತೆ. ಸೊ ಪೋಲನ್ ಟ್ಯೂಬ್ ಏನನ್ನ ಕ್ಯಾರಿ ಮಾಡ್ತಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಬಿನ್ ಕ್ಯಾರಿ 2 ಮೇಲ್ ಗ್ಯಾಮೆಟ್ಸ್ ಅದು ಕ್ಯಾರಿ ಮಾಡ್ತಾ ಇದೆ. ಸೊ ಒನ್ಸ್ ಅದು ಬಂದ್ಮೇಲೆ ಎಲ್ಲಿಗೆ ಬರ್ಬೇಕು? ಓವರಿಗೆ ಬಂತು, ಓವರಿನ್ ಬಂದ್ಮೇಲೆ ಓವ್ಯೂಲ್ ಬಂತು. ಓವ್ಯೂಲ್ ಒಳಗಡೆ ಏನಿದೆ? ಓವ್ಯೂಲ್ ಒಳಗಡೆ ಇರೋ ಸ್ಟ್ರಕ್ಚರ್ ಇದು. ದಿಸ್ ಇಸ್ ಕಾಲ್ಡ್ ಎಂಬ್ರಿಯೋ ಸ್ಯಾಕ್. ಇದನ್ನೆಲ್ಲ ನೀವು ಮುಂಚೆನೆ ಓದಿದ್ದೀರಾ. ಎಂಬ್ರಿಯೋ ಸ್ಯಾಕ್ ಇಸ್ ಕಾಲ್ಡ್ ಆಸ್ ಫಿಮೇಲ್ ಗ್ಯಾಮೆಟೋಫೈಟ್. ಹೌದಾ? ಸೊ ಈ ಪೋಲನ್ ಗ್ರೇನ್ಸ್ ಒಳಗಡೆ ಇರೋದು ಎರಡು ಮೇಲ್ ಗ್ಯಾಮೆಟ್ಸ್. ಎರಡು ಮೇಲ್ ಗ್ಯಾಮೆಟ್ಸ್ ನ ಈ ಪೋಲನ್ ಟ್ಯೂಬ್ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದೆ. ಎಲ್ಲಿಗೆ? ಓವ್ಯೂಲ್ ಒಳಗಡೆ ಇರೋ ಈ ಎಂಬ್ರಿಯೋ ಸ್ಯಾಕ್ ಕಡೆಗೆ. ಎಂಬ್ರಿಯೋ ಸ್ಯಾಕ್ ನ ನಾವೇನಂತ ಕರಿತೀವಿ? ಫಿಮೇಲ್ ಗ್ಯಾಮೆಟ್ ಅಂತ ಕರಿತೀವಿ. ಸೊ ಈಗ ಈ ಎರಡೂ ಮೇಲ್ ಗ್ಯಾಮೆಟ್ಸ್ ಈ ಫಿಮೇಲ್ ಗ್ಯಾಮೆಟ್ ಇರೋ ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಒಳಗೋಗಿ ಫ್ಯೂಸ್ ಆಗ್ಬೇಕು. ಸೊ ಅದ್ ಎರಡು ಫ್ಯೂಸ್ ಆದ್ಮೇಲೆ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ನ ಏನಂತ ಕರಿತೀವಿ? ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಆ ಪ್ರೋಸೆಸ್ ಹೇಗಾಗುತ್ತೆ ಅಂತ ನೋಡೋಣ. ಸೊ see here, pollen tube enters through one of the synergid and release 2 male gametes into the cytoplasm of the synergid. So pollen tube ಏನ್ ಮಾಡ್ತು? ಫಸ್ಟ್
ಓವರಿ ಒಳಗ್ ಬಂದು ಓವ್ಯೂಲ್ ಒಳಗ್ ಬಂದು ಓವ್ಯೂಲ್ ಇಂದ ಎಂಬ್ರಿಯೋ ಸ್ಯಾಕ್ ಕಡೆ ಬಂತು. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಪೋಲನ್ ಟ್ಯೂಬ್ ಯಾವ ಎಂಡ್ ಕಡೆಯಿಂದ ಬರುತ್ತೆ ಅಂತ ಹೇಳಿದೆ ನಾನು. ಮೈಕ್ರೋಪೈಲ್ ಕಡೆ ಬರುತ್ತೆ, ಚಲಾಸಲ್ ರೀಜನ್ ಇಂದ ಬರುತ್ತೆ. ಮೈಕ್ರೋಪೈಲ್ ಒಂದು ಸ್ಮಾಲ್ ಪೋರ್ ಇರುತ್ತಲ್ಲ, ಮೈಕ್ರೋಪೈಲ್ ರೀಜನ್ ಇಂದಾನೆ ಪೋಲನ್ ಟ್ಯೂಬ್ ಒಳಗಡೆಗೆ ಎಂಟರ್ ಆಗೋದು. ಒಳಗೆ ಎಂಟರ್ ಆದಾಗ ಈ ಪೋಲನ್ ಟ್ಯೂಬ್ ನ ಯಾವ ಸ್ಟ್ರಕ್ಚರ್ ಗೈಡ್ ಮಾಡುತ್ತೆ ಅಂತ ಹೇಳಿದೆ ನಾನು? ಸೈನರ್ಜಿಡ್. ವಾಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ದ ಸೈನರ್ಜಿಡ್? ಇಂಪಾರ್ಟೆಂಟ್, ಇಟ್ ಗೈಡ್ಸ್ ದ ಪೋಲನ್ ಟ್ಯೂಬ್. ಸೊ ಪೋಲನ್ ಟ್ಯೂಬ್ ಈಗ ಈ ಎರಡು ಸೈನರ್ಜಿಡ್ಸ್ ಇದೆಯಲ್ಲ, ಅವೆರಡರಲ್ಲಿ ಒಂದ್ ಕಡೆಯಿಂದ ಹೋಗುತ್ತೆ ಒಳಗಡೆಗೆ. ಸೊ ದ ಪೋಲನ್ ಟ್ಯೂಬ್ ಎಂಟರ್ಸ್ ಥ್ರೂ ಒನ್ ಆಫ್ ದ ಸೈನರ್ಜಿಡ್. ಒಂದು ಸೈನರ್ಜಿಡ್ ನ ಮೂಲಕ ಪೋಲನ್ ಟ್ಯೂಬ್ ಎಂಬ್ರಿಯೋ ಸ್ಯಾಕ್ ಒಳಗಡೆಗೆ ಬಂತು. ಬಂದಾದ್ಮೇಲೆ ವಾಟ್ ಇಟ್ ಡೂ? ಇಟ್ ರಿಲೀಸಸ್ 2 ಮೇಲ್ ಗ್ಯಾಮೆಟ್ಸ್ ಇಂಟು ದ ಸೈಟೋಪ್ಲಾಸಮ್ ಆಫ್ ದ ಸೈನರ್ಜಿಡ್. ಈ ಸೈನರ್ಜಿಡ್ ಏನಿದೆಯೋ, ಲೈಕ್ ದಿಸ್ ಸೈನರ್ಜಿಡ್ ಹಿಂಗಿದೆ. ಈ ಸೈನರ್ಜಿಡ್ ಅಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲಿ ಫಿಲಿಫಾರ್ಮ್ ಆಪರೇಟಸ್ ಇದೆ, ಹೌದಾ? ಸೊ ಈ ಸ್ಪೇಸ್ ನ ನಾವೇನಂತ ಕರಿತೀವಿ? ದಿಸ್ ಎಂಪ್ಟಿ ಸ್ಪೇಸ್ ಇಸ್ ಕಾಲ್ಡ್ ಸೈಟೋಪ್ಲಾಸಮ್. ಸೊ ಹೊರಗಡೆಯಿಂದ ಬರ್ತಿರೋ ಈ ಪೋಲನ್ ಟ್ಯೂಬ್ ಈ ಒಂದು ಸೈಟೋಪ್ಲಾಸಮ್ಗೆ ತಾನ್ ಕ್ಯಾರಿ ಮಾಡ್ಕೊಂಡ್ ಬರ್ತಾ ಇರೋ 2 ಮೇಲ್ ಗ್ಯಾಮೆಟ್ಸ್ ನ ರಿಲೀಸ್ ಮಾಡುತ್ತೆ. ಎಲ್ಲಿಗೆ ರಿಲೀಸ್ ಮಾಡುತ್ತೆ ಅದು? ಮೇನ್ಲಿ ಟು ದ ಸೈಟೋಪ್ಲಾಸಮ್ ಆಫ್ ದ ಸೈನರ್ಜಿಡ್ ಗೆ ಅದನ್ನ ರಿಲೀಸ್ ಮಾಡುತ್ತೆ. ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಈ ಸ್ಟ್ರಕ್ಚರ್ ನಿಮಗೆ ಮೊದ್ಲೇ ಗೊತ್ತಿರಬೇಕು. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಮೈಕ್ರೋಪೈಲ್ ಎಂಡ್ ಇರುತ್ತೆ, ಚಲಾಸಲ್ ಎಂಡ್ ಇರುತ್ತೆ. 3 ಸೆಲ್ಸ್ ನ ಆಂಟಿಪೋಡಲ್ ಸೆಲ್ ಅಂತ ಕರಿತೀವಿ. ಈ ಕಡೆ ಇರೋ 3 ಸೆಲ್ಸ್ ನ ಎಗ್ ಆಪರೇಟಸ್ ಅಂತ ಕರಿತೀವಿ. ಎಗ್ ಆಪರೇಟಸ್ ಅಲ್ಲಿ ಇರೋದು ಯಾವ್ಯಾವ್ದು? ಎಗ್ ಸೆಲ್ ಮತ್ತೆ ಸೈನರ್ಜಿಡ್. ಅವೆರಡನ್ನು ಸೇರಿ ಎಗ್ ಆಪರೇಟಸ್ ಅಂತ ಕರೆಯೋದು. ಸೈನರ್ಜಿಡ್ ಅಲ್ಲಿ ಫಿಲಿಫಾರ್ಮ್ ಆಪರೇಟಸ್ ಇರುತ್ತೆ. ಸೈನರ್ಜಿಡ್ ಪೋಲನ್ ಟ್ಯೂಬ್ ನ ಗೈಡ್ ಮಾಡುತ್ತೆ. ಮಧ್ಯದಲ್ಲಿರೋ ಈ ಸೆಲ್ಲು ಸೆಂಟ್ರಲ್ ಸೆಲ್ ಅಲ್ಲಿರೋ 2 ನ್ಯೂಕ್ಲಿಯಸ್ ನ ಪೋಲಾರ್ ನ್ಯೂಕ್ಲಿಯರ್ ಅಂತ ಕರಿತೀವಿ. ಸೊ ಟೋಟಲಿ ಇದು 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಕಂಡೀಷನ್. ಇದನ್ನ ನಾವು ಪ್ರೀವಿಯಸ್ಲಿ ಓದಿದ್ದೀವಿ. ಇಟ್ ಜಸ್ಟ್ ಅ ರಿವಿಷನ್ ಫಾರ್ ಯು. ಈಗ ಮೇಲ್ ಗ್ಯಾಮೆಟ್ ಎಲ್ಲಿದೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ದ ಮೇಲ್ ಗ್ಯಾಮೆಟ್ ಇಸ್ ಪ್ರೆಸೆಂಟ್ ಇನ್ ದ ಸೈಟೋಪ್ಲಾಸಮ್ ಆಫ್ ದ ಸೈನರ್ಜಿಡ್. ಅದನ್ನ ಕ್ಯಾರಿ ಮಾಡಿದ್ಯಾರೋ? ದಿಸ್ ಪೋಲನ್ ಟ್ಯೂಬ್. ಸೊ ಈಗ ಏನಾಗ್ಬೇಕು? ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗಿ ಫರ್ಟಿಲೈಸೇಷನ್ ಆಗ್ಬೇಕು. ಎಷ್ಟು ಮೇಲ್ ಗ್ಯಾಮೆಟ್ ಇದೆ ಅಂತ ಹೇಳಿದ್ರೆ 2 ಮೇಲ್ ಗ್ಯಾಮೆಟ್ ಇದೆ ಈ ಒಂದು ಸೈನರ್ಜಿಡ್ ಹತ್ರ. ಸೊ 1 ಮೇಲ್ ಗ್ಯಾಮೆಟ್ ಮೂವ್ ಟುವರ್ಡ್ಸ್ ದ ಎಗ್ ಸೆಲ್ ಅಂಡ್ ಫ್ಯೂಸ್ ವಿತ್ ದ ಎಗ್ ನ್ಯೂಕ್ಲಿಯಸ್. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ದ ಎಗ್ ಸೆಲ್. ಸೊ ಇದೆರಡು ಫಿಲಿಫಾರ್ಮ್ ಆಪರೇಟಸ್. ಇದ್ರ ಮುಂದ್ಗಡೆ ಇದೆಯಲ್ಲ ಎಗ್ ಸೆಲ್, ಆ ಎಗ್ ಸೆಲ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಇದೆ. ಸೊ ದಿಸ್ ಇಸ್ ದ ಎಗ್ ಸೆಲ್. ಸೊ ಈಗ ಈ ಸೈಟೋಪ್ಲಾಸಮ್ ಅಲ್ಲಿರೋ 2 ಮೇಲ್ ಗ್ಯಾಮೆಟ್ ಅಲ್ಲಿ ಒಂದು ಲೆಟ್ಸ್ ಸೇ ಇದು ಪೋಲನ್ ಟ್ಯೂಬ್ ಕ್ಯಾರಿ ಮಾಡಿರೋ 2 ಮೇಲ್ ಗ್ಯಾಮೆಟ್. ಒಂದು ಮೇಲ್ ಗ್ಯಾಮೆಟ್ ಯಾವ್ದ್ರ ಜೊತೆ ಫ್ಯೂಸ್ ಆಯ್ತು? ಎಗ್ ಸೆಲ್ ಅಲ್ಲಿರೋ ಈ ನ್ಯೂಕ್ಲಿಯಸ್ ಜೊತೆಗೆ ಫ್ಯೂಸ್ ಆಯ್ತು. ಸೊ 1 ಮೇಲ್ ಗ್ಯಾಮೆಟ್ ಇಸ್ ಫ್ಯೂಸ್ ಟುವರ್ಡ್ಸ್ ದ ಎಗ್ ಸೆಲ್ ಅಂಡ್ ಫ್ಯೂಸಸ್ ವಿತ್ ದಿಸ್ ನ್ಯೂಕ್ಲಿಯಸ್. ಆವಾಗ ಆ ಪ್ರೋಸೆಸ್ ನ ನಾವೇನಂತ ಕರಿತೀವಿ? ಸಿಂಗ್ಯಾಮಿ ಅಂತ ಕರಿತೀವಿ. ಸೊ ಯು ಶುಡ್ ನೋ, ಪೋಲನ್ ಟ್ಯೂಬ್ ಕ್ಯಾರಿ ಮಾಡ್ತಾ ಇರೋ ಮೇಲ್ ಗ್ಯಾಮೆಟ್ ಒಂದು ಹ್ಯಾಪ್ಲಾಯ್ಡ್ ಆಗಿರುತ್ತೆ. ನೆಕ್ಸ್ಟ್ ಅದು ಇಲ್ಲಿ ಇರುವಂತ ಈ ಎಕ್ಸೆಲ್ ಕೂಡ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಅದೆರಡು ಫ್ಯೂಷನ್ ಆದ್ಮೇಲೆ ಫಾರ್ಮೇಶನ್ ಆಗೋದೇನು? ಡಿಪ್ಲಾಯ್ಡ್ ಝೈಗೋಟ್. ಆ ಪ್ರೋಸೆಸ್ ನಾವು ಇಲ್ಲಿ ಏನ್ ಕರಿತೀವಿ ಅಂತ ಹೇಳಿದೀವಿ? ಸಿಂಗ್ಯಾಮಿ ಅಂತ ಕರಿತೀವಿ. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಸಿಂಗ್ಯಾಮಿ. ಸೊ ರಿಸಲ್ಟ್ಸ್ ಇನ್ನೇನ್ ಬಂತು? ನಮ್ಗೆ ಡಿಪ್ಲಾಯ್ಡ್ ಝೈಗೋಟ್ ಸಿಕ್ತು. ಕ್ಲಿಯರ್? ಸೊ ನೆಕ್ಸ್ಟ್ ನಮ್ಮ ಹತ್ರ ಇನ್ನ ಒಂದು ಮೇಲ್ ಗ್ಯಾಮೆಟ್ ಇದೆ. ಅದೆಲ್ಲಿ ಫ್ಯೂಸ್ ಆಗುತ್ತೆ? ಹೌದಾ, ಪೋಲನ್ ಟ್ಯೂಬ್ ಕ್ಯಾರಿ ಮಾಡಿರೋ 2 ಮೇಲ್ ಗ್ಯಾಮೆಟ್ ಅಲ್ಲಿ ಒಂದು ಎಕ್ಸೆಲ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮೇಶನ್ ಆಯ್ತು. ವಾಟ್ ಅಬೌಟ್ ಅದರ್ ಮೇಲ್ ಗ್ಯಾಮೆಟ್? ಮೂವ್ ಟುವರ್ಡ್ಸ್ ಪೋಲಾರ್ ನ್ಯೂಕ್ಲಿಯೈ ಲೊಕೇಟೆಡ್ ಇನ್ ದ ಸೆಂಟ್ರಲ್ ಸೆಲ್ ಅಂಡ್ ಫ್ಯೂಸ್ ಟು ಫಾರ್ಮ್ ಅ ಟ್ರಿಪಲ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಸೊ ಒಂದು ಪೋಲನ್ ಟ್ಯೂಬ್ ಎಕ್ಸೆಲ್ ಜೊತೆಗೆ, ಒಂದು ಮೇಲ್ ಗ್ಯಾಮೆಟ್ ಎಕ್ಸೆಲ್ ಜೊತೆ ಫ್ಯೂಸ್ ಆಯ್ತು. ಇನ್ನೊಂದು ಮೇಲ್ ಗ್ಯಾಮೆಟ್ ಈ ಮಧ್ಯದಲ್ಲಿರೋ ಸೆಂಟ್ರಲ್ ಸೆಲ್ ಒಳಗಡೆಗೆ ಹೋಗುತ್ತೆ. ಈ ಸೆಂಟ್ರಲ್ ಸೆಲ್ ಅಲ್ಲಿ ಯಾವ್ದ್ರ ಜೊತೆ ಫ್ಯೂಸ್ ಆಗುತ್ತೆ? ಇಲ್ಲಿ ಮಧ್ಯದಲ್ಲಿ ಕಾಣ್ತಿದ್ದಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ, ಅವೆರಡರ ಜೊತೆ ಫ್ಯೂಸ್ ಆಗುತ್ತೆ. ಸೊ ಯು ರಿಮೆಂಬರ್, ಈಗ ಮೇಲ್ ಗ್ಯಾಮೆಟ್ ಒಂದು ಪೋಲನ್ ಟ್ಯೂಬ್ ಕ್ಯಾರಿ ಮಾಡ್ತಾ ಇರೋ ಮೇಲ್ ಗ್ಯಾಮೆಟ್ 2 ಪೋಲಾರ್ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಆಯ್ತು. ಈ 2 ಪೋಲಾರ್ ನ್ಯೂಕ್ಲಿಯೈ ಹ್ಯಾಪ್ಲಾಯ್ಡ್ ಕಂಡೀಷನ್. ಸೊ 2 ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಪ್ಲಸ್ 1 ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್, 3 ಫ್ಯೂಷನ್ ಆದ್ರೆ ಇಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ? ಅದನ್ನ ನಾವು ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಯಾಕೆ ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ ಅಂತ ಗೊತ್ತಾಯ್ತಾ? ಇಲ್ಲಿ 2 ನ್ಯೂಕ್ಲಿಯಸ್ ಪ್ಲಸ್ 1 ಮೇಲ್ ಗ್ಯಾಮೆಟ್, 3 ನ್ಯೂಕ್ಲಿಯಸ್ ಫ್ಯೂಸ್ ಆಗ್ತಿದೆ. ಅದಕ್ಕೆ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲಿ ರಿಸಲ್ಟ್ ಆಗುವಂತದ್ದು
zygote ನಾವ್ ಏನಂತ ಕರಿತೀವಿ, that is called primary endospermic nuclei. See here, one male gamete fuses with two polar nuclei to form ಏನನ್ನ ಫಾರ್ಮೇಶನ್ ಮಾಡ್ತು, ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯೈ ನ ಫಾರ್ಮೇಶನ್ ಮಾಡ್ತು. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಈಗ ಒನ್ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್ ಎರಡು ಹ್ಯಾಪ್ಲಾಯ್ಡ್ ಪೋಲಾರ್ ನ್ಯೂಕ್ಲಿಯೈ ಫ್ಯೂಸ್ ಆದ್ಮೇಲೆ ಈ ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯಸ್ ಪ್ಲಾಯ್ಡಿ ಏನಪ್ಪಾ ಅಂದ್ರೆ ಇಟ್ ಇಸ್ ಟ್ರಿಪ್ಲಾಯ್ಡ್. ಯಾಕೆ ಟ್ರಿಪ್ಲಾಯ್ಡ್ ಅಂತ ಗೊತ್ತಾಯ್ತಾ, ಮೂರ್ ಹ್ಯಾಪ್ಲಾಯ್ಡ್ ಇದೆ ಇಲ್ಲಿ, ಇದೊಂದು ಮೂರ್ ಹ್ಯಾಪ್ಲಾಯ್ಡ್ ಸೇರಿ ಟ್ರಿಪ್ಲಾಯ್ಡ್ ಆಯ್ತು. ಸೊ ಲಿಸನ್, here so other male gamete ಏನ್ ಮಾಡ್ತು, other male gamete is fused with polar nuclei. ಏನ್ ಫಾರ್ಮೇಶನ್ ಮಾಡ್ತು ಅಲ್ಲಿ, ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯೈ ನ ಫಾರ್ಮೇಶನ್ ಮಾಡ್ತು. ಆ ಪ್ರೋಸೆಸ್ ನ ನಾವ್ ಏನಂತ ಕರಿತೀವಿ, ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಈ ಪ್ರೋಸೆಸ್ ನ ಸಿಂಗ್ಯಾಮಿ ಅಂತ ಕರಿತೀವಿ. ಇಲ್ಲಿ ಫಾರ್ಮೇಶನ್ ಆಗಿದ್ದು ಡಿಪ್ಲಾಯ್ಡ್ ಝೈಗೋಟ್, ಇಲ್ಲಿ ಫಾರ್ಮೇಶನ್ ಆಗಿದ್ದು ಟ್ರಿಪ್ಲಾಯ್ಡ್ PEN, ನೆನ್ಪಿರ್ಲಿ. ಸೊ ಈಗ why we called it as double fertilization ಅನ್ನೋದಕ್ಕೆ ಆನ್ಸರ್ ಸಿಗುತ್ತೆ. ಇಲ್ಲಿ ನಮಗೆ ಎರಡು ಸಲ ಫರ್ಟಿಲೈಸೇಷನ್ ಆಯ್ತು, ಟೂ ಟೈಪ್ಸ್ ಆಫ್ ಫ್ಯೂಷನ್ ಆಯ್ತು. ಒಂದ್ ಯಾವ್ದು, ಸಿಂಗ್ಯಾಮಿ, ಎಲ್ಲಾಗಿದ್ದು ಎಕ್ಸೆಲ್ ಜೊತೆ. ಇನ್ನೊಂದಾಗಿದ್ದೇನೋ ಟ್ರಿಪಲ್ ಫ್ಯೂಷನ್, ಎಲ್ಲಾಗಿದ್ದು ಪೋಲಾರ್ ನ್ಯೂಕ್ಲಿಯೈ ಜೊತೆ. ಸೊ ಅದಕ್ಕೆ ನಾವ್ ಇದನ್ನೇನಂತ ಕರಿತೀವಿ, ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಎಲ್ಲಿ ನಡೀತಾ ಇರೋದು ಈ ಪ್ರೋಸೆಸ್, ಎಂಬ್ರಿಯೋ ಸ್ಯಾಕ್ ಒಳಗಡೆ. ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಎಂಬ್ರಿಯೋ ಸ್ಯಾಕ್, ಫೀಮೇಲ್ ಗ್ಯಾಮೆಟ್. ಸೊ ಅದಕ್ಕೆ ನಾವ್ ಇದನ್ನ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಡಬಲ್ ಫರ್ಟಿಲೈಸೇಷನ್ ಇಸ್ ದ ಯೂನಿಕ್ ಕ್ಯಾರೆಕ್ಟರ್. ಎಲ್ಲಿ ನೋಡ್ತೀವಿ ನಾವು, ಓನ್ಲಿ ಇನ್ ದ ಏಂಜಿಯೋಸ್ಪರ್ಮ್, ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಮಾತ್ರ ನೋಡ್ತೀವಿ. ಸೊ ಈಗ ಫರ್ಟಿಲೈಸೇಷನ್ ಮುಗಿತಾ ಅಂದ್ರೆ ಹೌದು, ದ ಫರ್ಟಿಲೈಸೇಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಯು ಜಸ್ಟ್ ಕಂಪೇರ್ ದ ಸ್ಟ್ರಕ್ಚರ್ಸ್ ರೈಟ್ ಓವರ್ ಹಿಯರ್. ಇದು ಎಂಬ್ರಿಯೋ ಸ್ಯಾಕ್, ಫರ್ಟಿಲೈಸೇಷನ್ ಆಗಕ್ಕಿಂತ ಮುಂಚೆ ಇರೋ ಎಂಬ್ರಿಯೋ ಸ್ಯಾಕ್. ಪೋಲನ್ ಟ್ಯೂಬ್ ಇಂದ ಪೋಲನ್ ಕ್ಯಾರಿ ಮಾಡ್ತಾ ಇರೋ ಎರಡು ಗ್ಯಾಮೆಟ್ ಈಗ ಫ್ಯೂಷನ್ ಆದ್ಮೇಲೆ ಬಂದಿರೋ ಸ್ಟ್ರಕ್ಚರ್ ಇದು. ಯು ಜಸ್ಟ್ ಅಬ್ಸರ್ವ್, ಇಲ್ಲಿ ಎಕ್ಸೆಲ್ ಜೊತೆಗೆ ಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ಮೇಲೆ ಇಲ್ಲಿ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ದ ಝೈಗೋಟ್. ಸೊ ಮೈಕ್ರೋಪೈಲ್ ನ ಈ ಕಡೆ ಬರೆದು ತೋರಿಸಿದರೆ, ಚಲಾಜನ ಈ ಕಡೆ ಬರೆದು ತೋರಿಸಿದ್ದಾರೆ. ಇಲ್ಲಿ ಮೈಕ್ರೋಪೈಲ್ ಇದು, ಇಲ್ಲಿ ಚಲಾಜ ಇದು. ಯು ಜಸ್ಟ್ ಸಿ, ಇಲ್ಲಿರೋ ಈ ಮೈಕ್ರೋಪೈಲ್ ಅಲ್ಲಿರೋ ಈ ಎಕ್ಸೆಲ್ ಇಲ್ಲಿದೆ ನೋಡಿ. ಆ ಕಡೆ ಈ ಕಡೆ ಇರೋದೇನೋ ಎರಡು ಸೈನರ್ಜಿಡ್. ಸೊ ಮೈಕ್ರೋಪೈಲ್ ಅಲ್ಲಿರೋ ಈ ಎಕ್ಸೆಲ್ ಇಲ್ಲಿದೆ. ಎಕ್ಸೆಲ್ ಫ್ಯೂಸ್ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದೆ ನಾನು, ಝೈಗೋಟ್ ಆಗಿದೆ. ಇನ್ನೆರಡು ಇದೆಯಲ್ಲ, ಎರಡು ಸೈನರ್ಜಿಡ್, ಅದೇನಾಯ್ತು, ಎರಡು ಸೈನರ್ಜಿಡ್ ಡಿಜನರೇಟ್ ಆಯ್ತು. ಡಿಜನರೇಟ್ ಅಂದ್ರೆ ದೇ ಜಸ್ಟ್ ವೆಂಟ್ ಆಫ್, ರಿಮೂವ್ ಆಗುತ್ತೆ ಹಂಗೆ. ನೆಕ್ಸ್ಟ್ ಈ ಎರಡು ಪೋಲಾರ್ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಆಗಿದ್ ಮೇಲ್ ಗ್ಯಾಮೆಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಫಾರ್ಮ್ ಅ ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯಸ್. ಸೊ ಮಧ್ಯದಲ್ಲಿ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ, PEN ಅಂತ ಕರಿತೀವಿ, ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯಸ್. ಸೊ ಆಟೋಮ್ಯಾಟಿಕಲಿ ಎಂಬ್ರಿಯೋ ಸ್ಯಾಕ್ ಅಲ್ಲಿರೋ ಸ್ಟ್ರಕ್ಚರ್ ಫರ್ಟಿಲೈಸೇಷನ್ ಆದ್ಮೇಲೆ ಬದಲಾಗ್ತಾ ಹೋಗುತ್ತೆ. ಎರಡು ಪೋಲಾರ್ ನ್ಯೂಕ್ಲಿಯೈ ಇರಲ್ಲ, ಬದಲಾಗಿ ಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ಮೇಲೆ ಅದು PEN ಆಗಿ ಚೇಂಜ್ ಆಗುತ್ತೆ. ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಈ ಸೆಂಟ್ರಲ್ ಸೆಲ್, ಅದೇನಾಯ್ತು, ದ ಸೆಂಟ್ರಲ್ ಸೆಲ್, ದಿಸ್ ಸೆಲ್ ಇಸ್ ಕಾಲ್ಡ್ PEC, ಪ್ರೈಮರಿ ಎಂಡೋಸ್ಪರ್ಮಿಕ್ ಸೆಲ್. ಸೆಂಟ್ರಲ್ ಸೆಲ್ changes into primary endospermic cell, polar nuclei changes into primary endospermic nuclei, egg cell changes into zygote. ಎರಡು ಸೈನರ್ಜಿಡ್ ಏನಾಯ್ತು, ರಿಮೂವ್ ಆಯ್ತು, ಡಿಜನರೇಟ್ ಆಗೋಯ್ತು. ಇಲ್ಲಿ ಈ ಕಡೆಗಿರೋ ಮೂರು ಆಂಟಿಪೋಡಲ್ಸ್ ಏನಾಯ್ತು, ಅದು ಡಿಜನರೇಟ್ ಆಗೋಯ್ತು. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಹೌ ಅನ್ ಎಂಬ್ರಿಯೋ ಸ್ಯಾಕ್ ಇಸ್ ಚೇಂಜ್ಡ್ ಇನ್ ಟು ದಿಸ್ ಸ್ಟ್ರಕ್ಚರ್. ಯಾವಾಗ, ಆಫ್ಟರ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆಗಕ್ಕಿಂತ ಮುಂಚೆ ಎಂಬ್ರಿಯೋ ಸ್ಯಾಕ್ ಹೀಗಿರುತ್ತೆ. ಕ್ಲಿಯರ್? ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು ರೈಟ್ ನೌ. ಸೊ ಈಗ ನೋಡಿ, ಪೋಸ್ಟ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆದ್ಮೇಲೆ, ವಾಟ್ ಇಸ್ ಪೋಸ್ಟ್ ಫರ್ಟಿಲೈಸೇಷನ್ ಅಂದ್ರೇನು, ಆಫ್ಟರ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆದ್ಮೇಲೆ PCC, ಪ್ರೈಮರಿ ಎಂಡೋಸ್ಪರ್ಮಿಕ್ ಸೆಲ್ ಇದೆಯಲ್ಲ, PEC ಆಕ್ಚುಲಿ ಪ್ರೈಮರಿ ಎಂಡೋಸ್ಪರ್ಮಿಕ್ ಸೆಲ್, ಇದು ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ಝೈಗೋಟ್ ಇದೆಯಲ್ಲ, ಇದು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ ಮುಂದಕ್ಕೆ. ಅರ್ಥ ಆಗ್ತಿದ್ಯಾ? ಫರ್ಟಿಲೈಸೇಷನ್ ಮುಗಿದ್ಮೇಲೆ ಯಾವ್ಯಾವ ಸ್ಟ್ರಕ್ಚರ್ ಏನೇನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ ಈ ಪ್ರೈಮರಿ ಎಂಡೋಸ್ಪರ್ಮಿಕ್ ಸೆಲ್, ಅದ್ರೊಳಗಡೆ ಇರೋದು ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯಸ್. ಸೊ ಈ ಪ್ರೈಮರಿ ಎಂಡೋಸ್ಪರ್ಮಿಕ್ ಸೆಲ್ಲು ಎಂಡೋಸ್ಪರ್ಮ್ ಆಗುತ್ತೆ.
ಈ ಝೈಗೋಟ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಅದು ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್, ಅಂದ್ರೆ ಫರ್ಟಿಲೈಸೇಷನ್ ಮುಗಿದ ಮೇಲೆ ಏನೇನಾಗಿ ಬದಲಾಗುತ್ತೆ. ಸೊ ಈ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಬಗ್ಗೆ ನಾವು ನೆಕ್ಸ್ಟ್ ಇನ್ನ ಮಾತಾಡೋದಿದೆ. ಈಗ ಜಸ್ಟ್ ಈ ಕ್ಲಾಸ್ ಅಲ್ಲಿ ಡಬಲ್ ಫರ್ಟಿಲೈಸೇಷನ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋಣ. ಡಬಲ್ ಫರ್ಟಿಲೈಸೇಷನ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಫರ್ಟಿಲೈಸೇಷನ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಟೂ ಟೈಪ್ಸ್ ಆಫ್ ಫ್ಯೂಷನ್ ಆಗುತ್ತೆ. ಯಾವ್ಯಾವುದು? ಒನ್ ಇಸ್ ಸಿಂಗ್ಯಾಮಿ, another one is called ಟ್ರಿಪಲ್ ಫ್ಯೂಷನ್. ಸಿಂಗ್ಯಾಮಿ ಅಂತಂದ್ರೆ ಏನು? ಫ್ಯೂಷನ್ ಆಫ್ ಒನ್ ಮೇಲ್ ಗ್ಯಾಮೆಟ್ ವಿತ್ ದ egg cell to form a zygote, to form a diploid zygote. What do you mean by triple fusion? A male gamete fuses with two polar nuclei to form a PEN, primary endospermic nucleus. That is called triple fusion. So syngamy plus triple fusion is called what? Double fertilization. So double fertilization ಆದಾಗ ಏನಾಗಿ ಚೇಂಜ್ ಆಗುತ್ತೆ ಅನ್ನೋದನ್ನ just once again I'll recap. See here, initially endosperm embryos ಈ ತರ ಇರುತ್ತೆ. ಮೇಲ್ ಗ್ಯಾಮೆಟ್ ಒಂದು ಎಗ್ ಜೊತೆ ಫ್ಯೂಸ್ ಆದ್ಮೇಲೆ ಒಂದು ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಈ ಕಡೆ ಎರಡು ಸೈನರ್ಜಿಡ್ಸ್ ಗಳು ಡಿಜನರೇಟ್ ಆಗುತ್ತೆ. ಇನ್ನ ಚಲಾಸಲ್ ಸೈಡ್ ಗೆ ಬರೋದಾದ್ರೆ ಆಂಟಿಪೋಡಲ್ಸ್ ಡಿಜನರೇಟ್ ಆಗುತ್ತೆ. ಪೋಲಾರ್ ನ್ಯೂಕ್ಲಿಯೈ ಒಂದ್ ಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಿ ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯಸ್ ಆಗುತ್ತೆ. ಉಳ್ಕೊಂಡಿರೋದೇನೋ ಈ ಸೆಂಟ್ರಲ್ ಸೆಲ್, ಈ ಸೆಂಟ್ರಲ್ ಸೆಲ್ PEC ಆಗಿ ಚೇಂಜ್ ಆಗುತ್ತೆ, ಪ್ರೈಮರಿ ಎಂಡೋಸ್ಪರ್ಮಿಕ್ ಸೆಲ್. ಈ ಸೆಲ್ಲೇನೆ ಆಮೇಲೆ ಏನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ಆಫ್ಟರ್ ಫರ್ಟಿಲೈಸೇಷನ್, ಪೋಸ್ಟ್ ಫರ್ಟಿಲೈಸೇಷನ್ ಅಲ್ಲಿ ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ಈ ಝೈಗೋಟ್ ಏನಾಗಿ ಡೆವಲಪ್ ಆಗುತ್ತೆ? ಆಮೇಲೆ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಎಂಬ್ರಿಯೋ ಅನ್ನ ನಾವು ಫ್ಯೂಚರ್ ಪ್ಲಾಂಟ್ ಅಂತ ಕರೆಯೋದು. ಈ ಎಂಬ್ರಿಯೋನ. ಸೊ ಯು ವಿಲ್ ಡಿಸ್ಕಸ್ ದಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನನಗೆ ಈ ಕ್ಲಾಸ್ ಅಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಬಲ್ ಫರ್ಟಿಲೈಸೇಷನ್ ಗೊತ್ತಿರಬೇಕು. ದೇ ಮೇ ಆಸ್ಕ್ ಯು ದ ಪ್ಲಾಯ್ಡಿ ಕೇಳ್ತಾರೆ ಇಲ್ಲಿ. ಆಂಟಿಪೋಡಲ್ಸ್ ಪ್ರತಿ ಒಂದು ಸೆಲ್ಸ್ಗೂ ಏನ್ ಪ್ಲಾಯ್ಡಿ ಇರುತ್ತೆ? ಹ್ಯಾಪ್ಲಾಯ್ಡ್. ಎರಡು ಪೋಲಾರ್ ನ್ಯೂಕ್ಲಿಯಸ್ ಹ್ಯಾಪ್ಲಾಯ್ಡ್. ಇಲ್ಲಿರೋ ಸೈನರ್ಜಿಡ್ ಮತ್ತೆ ಎಗ್ ಸೆಲ್ ಎಲ್ಲ ಹ್ಯಾಪ್ಲಾಯ್ಡ್. ಬಟ್ ಫರ್ಟಿಲೈಸೇಷನ್ ಮುಗಿದ್ಮೇಲೆ ಚೇಂಜ್ ಆಗೋದೇನು? ಝೈಗೋಟ್ ಏನಾಗಿ ಚೇಂಜ್ ಆಗುತ್ತೆ? ಡಿಪ್ಲಾಯ್ಡ್ ಆಗಿ ಚೇಂಜ್ ಆಗುತ್ತೆ. PEN ಏನಾಗಿ ಚೇಂಜ್ ಆಗುತ್ತೆ? ಟ್ರಿಪ್ಲಾಯ್ಡ್ ಆಗಿ ಚೇಂಜ್ ಆಗುತ್ತೆ. ಸೊ ಯು ಶುಡ್ ನೋ ದಿಸ್ ಪ್ಲಾಯ್ಡಿ, ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳ್ತಾರೆ ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯಸ್ ನ ಪ್ಲಾಯ್ಡಿ ಏನು ಅಂತ. ಯು ಶುಡ್ ನೋ ಟ್ರಿಪ್ಲಾಯ್ಡ್. ಯಾಕನ್ನೋದು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಅಲ್ಲಿ ಫ್ಯೂಸ್ ಆಗೋದು ಎರಡು ಪೋಲಾರ್ ನ್ಯೂಕ್ಲಿಯೈ ಪ್ಲಸ್ ಒಂದ್ ಮೇಲ್ ಗ್ಯಾಮೆಟ್. ಸೊ N+N+N, ಅದಕ್ಕೆ ಅಲ್ಲಿ ಏನ್ ಫಾರ್ಮೇಶನ್ ಆಯ್ತು? 3N, ಟ್ರಿಪ್ಲಾಯ್ಡ್ ಆಯ್ತು. ಬಟ್ zygote is diploid. ಯಾಕೆ? one male gamete is fused with one egg cell. ಹೌದಾ? ಸೊ zygote ಅಲ್ಲಿ one male gamete haploid, one egg cell ಏನೋ haploid. So it forms a diploid. But in triple fusion, one male gamete plus two polar nuclei, N+N. So ಅದಕ್ಕೆ ಅದು 3N ಆಯ್ತು. ಸೊ ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯಸ್ ನ ಪ್ಲಾಯ್ಡಿ ಟ್ರಿಪಲ್ N, zygote ನ ಪ್ಲಾಯ್ಡಿ ಡಿಪ್ಲಾಯ್ಡ್. ಅದನ್ನ ಬಿಟ್ಟು ಆಂಟಿಪೋಡಲ್, ಈ ಸೈನರ್ಜಿಡ್, ಈ ಎಗ್ ಸೆಲ್ ಪ್ಲಾಯ್ಡಿ ಎಲ್ಲ ಹ್ಯಾಪ್ಲಾಯ್ಡ್, ಸಿಂಗಲ್ N. Hope you got this. Okay, for any doubts just ping it or drop your questions or queries in the comment section. Thank you everybody.